ಗೋಷ್ಠಿ ಒಂದು ವಿನೂತನವಾದಂಥ ಒಂದು ಪ್ರಯೋಗ ಇದು. ಮತ್ತೆ ನನಗೆ ಈ ಒಂದು ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಸಾಧಕರಿಗೆ ಸನ್ಮಾನ ಮಾಡುತ್ತಾ ಇರ್ತದೋ ವಿಶೇಷ ಇದು. ಅದು ಇಲ್ಲಿ ನಾನು ಕಲಿತಂತ ಒಂದು ಪಟ್ಟಣದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇರ್ತದ್ದು ವಿಶೇಷ. ನಾನು ಈ ಸನ್ಮಾನವನ್ನ ನಾನು ಯಾರಿಗೆ ಅರ್ಪಿಸ್ತೀನಿ ಅಂದ್ರೆ, ಈ ಒಂದು ನಾನು ಓದಿದ್ದು ಹಿಡಕಲ್ ಮತ್ತು ಹಾರುಗೆರೆ, ಇಲ್ಲೇ ಓದಿದ್ದು. ನಮ್ಮ ಗುರುಗಳು ಆಜೂರ್ ಸರ್ ಎದುರುಗಡೆ ಕೂತಾರೆ. ನಾನು ಏನಾದರೂ ಸಾಧನೆ ಮಾಡಬೇಕಂದ್ರೆ ಈ ಸಾಧನೆಗೆ ಈ ಒಂದು ಭಾಗದ ಎಲ್ಲ ನಾನು ಅಧ್ಯಾಪಕರಿಗೆ ನಾನು ನನ್ನ ಸಾಧನೆಯನ್ನ ಅರ್ಪಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಸ್ಟೇಜ್ ಮೇಲೆ ಇವತ್ತು ನಿಂತೀನಿ ಅಂದ್ರೆ ಅದಕ್ಕೆ ಕಾರಣ ಹಾರುಗೆರೆ ಗ್ರಾಮ ಅನ್ನೋದು ಒಂದು ವಿಶೇಷ. ಯಾಕಂದ್ರೆ ನಮ್ಮ ಆ ತಾಲೂಕಲ್ಲಿ ನಾನು ಓದುವಾಗ ಈ ತಾಲೂಕಲ್ಲಿ ಒಂದೇ ಜೂನಿಯರ್ ಕಾಲೇಜು ರಾಯಬಾಗದಲ್ಲಿತ್ತು, ಎರಡನೇ ಕಾಲೇಜು ಹಾರುಗೆರೆಯಲ್ಲಿ ಪ್ರಾರಂಭ ಆಯಿತು ಅಂತ ನಾನು ಈ ಕಾಲೇಜಿಗೆ ಸೇರ್ಕೊಂಡೆ. ಇಲ್ಲದೆ ಅಂದ್ರೆ ನಾನು ಕಾಲೇಜ್ಗೆನೆ ಬರುವಂತ ಪರಿಸ್ಥಿತಿ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಈ ಹಾರುಗೆರೆ ಹೇಗಿತ್ತು ಅಂದ್ರೆ, ಒಂದು ಈ ಕೆರೆ ಈ ಕಡೆ ಒಂದು ಮನೆನೇ ಇರಲಿಲ್ಲ. ಇವತ್ತು ನೋಡಿದ್ರೆ ಹಾರುಗೆರೆ ಒಂದು ದೊಡ್ಡ ಪಟ್ಟಣವಾಗಿ ಬೆಳೆದಿದೆ. ಅಂತ ಒಂದು ಗ್ರಾಮಕ್ಕೆ ನಾನು ವಾಪಸ್ ಬಂದು ಇಲ್ಲಿ ಒಂದು ತಮ್ಮೆಲ್ಲರ ಎದುರುಗಡೆ ನಿಂತು ಮಾತನಾಡುವಂತ ಶಕ್ತಿ ಕೊಟ್ಟಂತ ಗ್ರಾಮ ಯಾವುದು ಅಂದ್ರೆ ಹಾರುಗೆರೆ. ಅದಕ್ಕಾಗಿ ನಾನು ಬಹಳ ಒಂದು ಅಭಿಮಾನದಿಂದ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ಕೊಂತೀನಿ. ಮತ್ತೆ ಇವತ್ತಿನ ಉದ್ಘಾಟಕರು, ನಾನು ಅವ್ರಿಗೆ ಮೊದಲೇ ನಾನು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಒಂದು 4 ವರ್ಷ ಕೆಲಸ ಮಾಡಿದ್ದೆ ಸರ್. ಆಗ ತಾವು ಬರ್ತಿದ್ರಿ ಕೂಡಲ ಸಂಗಮಕ್ಕೆ. ಆವಾಗ ಅವರ ವಿಚಾರಗಳನ್ನ ನಾನು ಬಹಳ ತಿಳ್ಕೊಂಡಿದ್ದೆ. ಮತ್ತೆ ಇವತ್ತು ಅವರು ನಮಗೊಂದು ಜವಾಬ್ದಾರಿಯನ್ನ ವಹಿಸಿದ್ರು. ಸ್ಪರ್ಧಾ ಜಗತ್ತು ಅಂದ್ರೆ ಬರೇ ಪರೀಕ್ಷೆ ಪಾಸ್ ಆಗೋದು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗೋದಲ್ಲ. ನಾವು ಯಾವ ರೀತಿ ಜೀವನದಲ್ಲಿ ಸ್ಪರ್ಧೆಯನ್ನ ಎದುರಿಸಬೇಕು, ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು, ಮತ್ತೆ ಯಾವ ರೀತಿ ನಾವು ಸಮಾಜಕ್ಕೆ ಇನ್ನೂ ಉತ್ತಮ ಕೊಡುಗೆಗಳನ್ನು ಕೊಡಬೇಕು ಅನ್ನೋದನ್ನ ಅವರ ಸ್ಪೀಚ್ ದಲ್ಲಿ ಹೇಳಿದ್ರು. ಬರೀ ಅಧಿಕಾರ ಪಡ್ಕೊಂಡು ಆಫೀಸರ್ಸ್ ಆಗುದಲ್ಲ, ಬಟ್ ಆಫೀಸರ್ ಆದ್ಮೇಲೆ ಹೇಗೆ ನಡ್ಕೋಬೇಕು, ನಾವು ಯಾತರ ವಿರುದ್ಧ ಹೋರಾಡಬೇಕು, ಯಾತರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಸೂಚ್ಯವಾಗಿ ನಮಗೆ ಹೇಳಿದ್ರು. ನಾವು ಬಹುಶಃ ಆ ರೀತಿಯಲ್ಲಿ ನಾವೆಲ್ಲರೂ ನಡ್ಕೋತೀವಿ ಅಂತ ಅವರಿಗೆ ಭರವಸೆಯನ್ನ ಕೊಡ್ತೀನಿ. ಮತ್ತೆ ಇನ್ನೊಂದು ಎರಡನೇ ವಿಷಯವನ್ನ ಅಂತ ಹೇಳಿದ್ರು, ನಮ್ಮ ಏನು ಹುಟ್ಟಿದಂತ ಗ್ರಾಮ ಇರ್ತದೆ, ಅಂತ ಗ್ರಾಮದಲ್ಲಿ ನಮ್ಮಿಂದ ಆಗುವಂತ ಸೇವೆಯನ್ನ ನಾವು ಮಾಡ್ತೀವಿ. ಇನ್ನೊಂದ್ಸರಿ ನಾವೆಲ್ಲ ಅಧಿಕಾರಿಗಳು ಸೇರ್ಕೊಂಡು ನಮ್ಮ ಈ ನಾಡಿಗೆ ಅಥವಾ ನಮ್ಮ ಹುಟ್ಟಿದಂತ ಜಿಲ್ಲೆಗೆ, ತಾಲೂಕಿಗೆ ಏನಾದರೂ ಸೇವೆಯನ್ನ ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡು, ಮತ್ತೆ ನನಗೆ ಮಾತನಾಡ್ಲಿಕ್ಕೆ ಎಲ್ಲರ ಪರವಾಗಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ತುಂಬಾ ಈ ಒಂದು ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿಯವರೆಗೆ ಸಾಧಕರ ನುಡಿಯಲ್ಲಿ ಶ್ರೀಯುತ